ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತ್ರಾಡೋದ್ರಲ್ಲಿ ಕನ್ನಡ. ಸೊ ನೀವು ನೋಡ್ತಿರ್ಬೋದು, ನಾನು RR ನಗರ್ ದೇವಸ್ಥಾನ ಹತ್ರ ಬಂದಿದ್ದೀನಿ. ಸೊ ಇವತ್ತು ಸ್ಪೆಷಾಲಿಟಿ ಏನು ಅಂದರೆ, ನಾನು ನಮ್ಮ GD ತೊಗೊಂಡು ಫಸ್ಟ್ ಟೈಮ್ ನನ್ನ ಹೋಮ್ ಟೌನ್ ಹಂಗೆ ರಾಯಚೂರಿಗೆ ಹೋಗ್ತಾಯಿದ್ದೀನಿ. ಸೊ ಇದು ನನ್ನ ಫಸ್ಟ್ ಟೈಮ್ ಆಗಿದೆ. ಸೊ ಪೂಜೆ ಮಾಡಿಸೋಣ ಅಂದರೆ ಯಾರೂ ಇಲ್ಲ ಇಲ್ಲಿ ಯಾರು. ಸೊ ಅದಕ್ಕೆ ಸುಮ್ಮನೆ ಹಿಂಗೆ ಮೇಲ್ಗಡೆನೇ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬನ್ನಿ. ನಮಸ್ಕಾರ ಆಯಿತು, ಎಲ್ಲ ಹೊರಡೋಣ. ಸೊ ವಿಷಯಕ್ಕೆ ಬರೋದಾದರೆ, ಇವತ್ತು ಡೇಟು 18ನೇ ಮೇ, 18th ಮೇ. ಏನು ವಿಶೇಷ ಏನೂ ಇಲ್ಲ, ಸುಮ್ಮನೆ ವೀಕೆಂಡು. ಅದ್ರ ಮೇಲೆ ರೂಮಲ್ಲಿ ಕುಂದು ತುಂಬ ಬೋರ್ ಆಗ್ತಿತ್ತು ಗುರು. ಸೌರಭ್ ಊರಿಗೆ ಹೋಗಿದ್ದಾನೆ. ಇವತ್ತು ಸಂಡೇ ಆ್ಯಕ್ಚುಲಿ. ಒಂದು ವಾರ ಇದು ಬರೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ರಾಯಚೂರಿಗೆ. ಇದು ನನ್ನ ಫಸ್ಟ್ ಟೈಮು ಒಬ್ಬನೇ ಹೋಗ್ತಾ ಇರೋದು ಇಷ್ಟು ದೂರ. ಗೊತ್ತು ತುಂಬ ರಿಸ್ಕಿ ಇದೆ. ನಾನು ನಮ್ಮ ಮನೆಗೆ ಹೇಳಿಲ್ಲ ನಾನು ಹೋಗ್ತಾ ಇರೋದು ವಿಷಯ ಇನ್ನೂ. ನಾನೇನಾದರೂ ಹೇಳಿದ್ರೆ ಅವರು ಡೆಫಿನೆಟ್ಲಿ ಬರೋಕ್ಕೆ ಬಿಡಲ್ಲ. ನನಗೆ ಗೊತ್ತು ಇದು ತುಂಬ ರಿಸ್ಕಿ ಇದೆ, ಬಟ್ ನಾನು ಇದು ಮಾಡಲೇಬೇಕು. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ತುಂಬ ದಿನ ಏನು ಕಾಯ್ತಾ ಇದ್ದೆ, ಯಾವಾಗ ತಗೊಳ್ಳಿ ಎಕ್ಸ್ಪೀರಿಯೆನ್ಸು ಅಂತ. ಏನೂ ಇಲ್ಲ, ಮನೆಯವ್ರಿಗೆ ಒಂದು ಸ್ವಲ್ಪ ಧೈರ್ಯ ಬರಬೇಕು ಅಷ್ಟೇ. ಮಗ ಬಂದಿದ್ದಾನೆ ಸೇಫಾಗಿ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಗೊತ್ತು ರಿಸ್ಕ್ ತುಂಬ ಇದೆ, ಬಟ್ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಕ್ಕಂಗೆ, ಮೇನ್ಲಿ ನಮ್ಮ ಅಕ್ಕಂಗೆ ತುಂಬ ಸಾರಿ ಕೇಳ್ತೀನಿ ನಾನು. ಅವ್ರು ಡೆಫಿನೆಟ್ಲಿ ಈ ವಿಡಿಯೋ ನೋಡ್ತಾರೆ. ತಲೆ ಕೆಡ್ಸ್ಕೊಬೇಡಿ, ಆರಾಮಾಗಿ ಬರ್ತಿದ್ದೀನಿ ನಾನು. ಏನೂ ಅರ್ಜೆಂಟ್ ಇಲ್ಲ, ಟೆನ್ಷನ್ ತೊಗೊಂಡು ಬರೋಲ್ಲ. ಆರಾಮಾಗಿ ರೀಚ್ ಆಗ್ತೀನಿ, ಸೇಫಾಗಿ ರೀಚ್ ಆಗ್ತೀನಿ. ನನ್ನ ಮೇಲೆ ನಂಬಿಕೆ ಇಟ್ಕೊಳ್ಳಿ ಅಷ್ಟೇ. ಸೊ ನಾನು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಕತ್ಲೆ ಇರುತ್ತಲ್ವ, ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಬನ್ನಿ, ಅಲ್ಲಿ ಶೆಲ್ ಹತ್ರ ಸ್ಟಾಪ್ ಹಾಕ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ನೋಡ್ತಿರ್ಬೋದು ಈ ರೋಡ್ ನೋಡ್ದಂಗೆ. ಇವಾಗ ನಾನು ಏರ್ಪೋರ್ಟ್ ರೋಡ್ ಹತ್ರ ಇದ್ದೀನಿ. ಇನ್ನೂ ಫುಲ್ ಬೆಳಕಾಗಿಲ್ಲ, ಇನ್ನೂ ಕತ್ಲೆನೇ ಇದೆ. ಸುಮ್ಮನೆ ಏರ್ಪೋರ್ಟ್ ರೋಡ್ ತೋರಿಸೋಣ ಅನಿಸ್ತು, ಅದಕ್ಕೆ ಕ್ಯಾಮ್ರಾ ಆನ್ ಮಾಡಿದೆ. ಜನರು ಹೇಳ್ತಾರೆ, ಗುರು ನೀನೇನು ಕಂಟೆಂಟ್ ಸರಿಗೆ ತೋರಿಸೋದೇ ಇಲ್ಲ, ಎಲ್ಲ ಸ್ಕಿಪ್ ಮಾಡಿ ತೋರಿಸ್ತೀಯ ಅಂತ. ನಾನು ಪ್ರತಿಯೊಂದೂ ಎಲ್ಲ ತೋರಿಸ್ಕೊಂಡು ಮಾಡಿದ್ರೆ ಅವರ್ಗಟ್ಲೆ ಆಗ್ಬಿಡುತ್ತೆ ವಿಡಿಯೋ. ನೀವು ನೋಡೋಕೆ ರೆಡಿ ಇದ್ದೀರಾ ಅಂದರೆ ನಾನು ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ನೀವು ನೋಡ್ತೀರಾ ಅಂದರೆ ನನಗೆ ಇನ್ನೂ ಖುಷಿ. ಸೊ ನೋಡಿ, ಈ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ನಂದಿ ಹಿಲ್ಸು ರೋಡ್. ಇದು ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಗುರು, ಕಪಲ್ಸ್ಗಳದ್ದು ಶುರು. ನಂದಿ ಹಿಲ್ಸು, ಆ ಹಿಲ್ಸು, ಈ ಹಿಲ್ಸು ಅಂದ್ಕೊಂಡು ನೋಡಿ. ನಮಗೆ ಮಾಡೋಕ್ಕೇನು ಕೆಲಸ ಇಲ್ಲ, ಜೊತೆಗೆ ಯಾರೂ ಇಲ್ಲ. ಹೋಗ್ತಾ ಇದ್ದೀವಿ ರಾಯಚೂರಿಗೆ. ಸೀನ್ರಿ ನೋಡಿ ಅಲ್ಲಿ ಹೆಂಗೆ ಕಾಣ್ತಾ ಇದೆ. ನೋಡ್ರಪ್ಪ, ಎದುರುಗಡೆ ಫುಲ್ ಮಂಜು ಮುಚ್ಕೊಂಡ್ಬಿಟ್ಟಿದೆ. ಮೇಲ್ಗಡೆ ಕಾಣಿಸ್ತಾ ಇದೆಯಾ? ಇರಿ ಒಂದು ನಿಮಿಷ, ಇವಾಗ ಕಾಣಿಸುತ್ತೆ ನೋಡಿ. ಹೆಂಗಿದೆ? ಸಖತ್ತಾಗಿದೆ ಅಲ್ವಾ? ಹೇಳಬೇಕು ಅಂದರೆ ನನಗೆ ಈ ಸೀನ್ರಿ ನೋಡೋಕೆ ಇಷ್ಟ ಇಲ್ಲ. ಗೂಗಲ್ ಮ್ಯಾಪ್ಸು ಈ ರೋಡಿನ ಕರ್ಕೊಂಡು ಹೋಗ್ತಾ ಇದೆ ನನಗೆ. ನಾನು ಆ್ಯಕ್ಚುಲಿ ಸ್ಟ್ರೇಟಾಗಿ ಹೋಗ್ಬೇಕಿತ್ತು. ಅಲ್ಲಿ ಎಲ್ಲಿ ಹೇಳಿ, ನಂದಿ ಉಪಚಾರಿಂದ ಸ್ಟ್ರೇಟ್ ಹೋಗ್ಬೇಕಿತ್ತು. ನಂದಿ ಉಪಚಾರಿಂದ ಲೆಫ್ಟ್ ತೊಗೊಂಡ್ಬಿಡ್ತು ದಾರಿ. ಇದು ಗೂಗಲ್ ಮ್ಯಾಪ್ಸ್ ಹೆಂಗೆ ತೋರಿಸ್ತಾ ಇದೆ ಹಂಗೆ ಹೋಗ್ತಾ ಇದ್ದೀನಿ. ನನಗೆ ಬೇರೆ ದಾರಿ ಗೊತ್ತಿಲ್ಲ. ಗುರು, ಈ ನೋಡಿ, ನಾವು ಚಿಕ್ಕಬಳ್ಳಾಪುರ ಒಳಗಿಂದೆಲ್ಲ ಹೋಗಿ ಇವಾಗ ಮೇನ್ ಹೈವೇ ಕನೆಕ್ಟ್ ಆದ್ವಿ ನಾವು. ನಾನಲ್ಲಿ ನಂದಿ ಉಪಚಾರದಿಂದ ಲೆಫ್ಟ್ ತೊಗೊಂಡಲ್ಲ, ಅದು ನಂದಿ ಹಿಲ್ಸ್ ಒಳಗಿಂದ ಕರ್ಕೊಂಡೋಯ್ತು ನನಗೆ. ಇವಾಗ ಆಂಧ್ರ ಹೈವೇಗೆ ಜಾಯ್ನ್ ಆಗಿದ್ದೀನಿ ನಾನು ಪ್ರಾಪರಾಗಿ. ನಾನು ಹೆವಿ ಟೆನ್ಷನ್ ಆಗ್ಬಿಟ್ಟಿದೆ, ಎಲ್ಲಪ್ಪ ಬೇರೆ ದಾರಿ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ. ನಮ್ಗೆ ಆಂಧ್ರ ಹೈವೇನೇ ಸರಿ ಆ್ಯಕ್ಚುಲಿ. ನಮ್ಮ ಐಡಿಯಾ ಇಲ್ಲಿ ಇರಲಿಲ್ಲ ಬರೋಕ್ಕೆ. ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ, ಬಿಗ್ ಬೇಗೆ. ಯಾಕಂದರೆ ನಾನು ಹೋದ್ಸಲ ಡೆರಿಕ್ ಮತ್ತು ಪ್ರಶಾಂತ್ ಅವ್ರ ಜೊತೆಗೆ ಬಂದಿದ್ದೆ.
ನೋಡೋಣ ಬನ್ನಿ. ಖಾಲಿನೇ ಇರುತ್ತೆ ಅನ್ಸುತ್ತೆ. ನೋಡಿದ್ರ ಯಾರೂ ಇಲ್ಲ, ಫುಲ್ ಖಾಲಿ ಇದೆ. ಗೊತ್ತಿಲ್ಲ ಸೂಪರ್ ಬೈಕ್ಸ್ ಬರುತ್ತೋ ಇಲ್ವೋ ಇವತ್ತು ಅಂತ. ಅಲ್ಲಿ ನೋಡೋಣ ಬನ್ನಿ. ಆ ಕಡೆ ಬಾಗೇಪಲ್ಲಿ ಟೋಲ್ ಹತ್ರ ಒಂದು ಹೋಟ್ಲಿದೆ, ಅದು ಹೋಟ್ಲ್ ಹೆಸರು ನೆನಪು ಬರ್ತಾ ಇಲ್ಲ. ಅಲ್ಲಿ ಸೂಪರ್ ಬೈಕ್ಸ್ ನಿಂತಿರ್ತವೆ. ಹೋದ್ಸಲ ನಾನು ZX10 ತೋರಿಸಿದ್ನಲ್ಲ, ಬ್ರೇಕ್ಫಾಸ್ಟ್ ರೈಡ್ ಅಂತ ಅಂದೇನೋ ವೀಡಿಯೋ ಹಾಕಿದ್ದೆ ನಾನು. ಅದು ಆ ಹೋಟ್ಲಲ್ಲೇ ಇದ್ದಿದ್ದು. ನಾವಲ್ಲೇ ಸ್ಟಾಪ್ ಹಾಕೋಣ ಅಂತಿದ್ದೀವಿ. ಸೊ ಆ್ಯಕ್ಚುಲಿ ಇಲ್ಲಿ ನಾನು ಫ್ಯೂಲ್ನ ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡೆ ನೈರಾದಲ್ಲಿ. ಮುಂದೆ ಗೊತ್ತಿಲ್ಲ ಪೆಟ್ರೋಲ್ ಬಂಕ್ ಇದೆಯೋ ಇಲ್ವೋ, ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈ ಥರ ಯೂಶ್ವಲಿ ಲಾಂಗ್ ಜರ್ನೀಸಲ್ಲಿ ನೀವು ಫುಲ್ ಟ್ಯಾಂಕ್ ಹಾಕ್ಸ್ಕೊಬಿಟ್ರೆ ಒಳ್ಳೆಯದು. ಅಂಟಿಲ್ ಆ್ಯಂಡ್ ಅನ್ಲೆಸ್ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ, ಕಾನ್ಫಿಡೆನ್ಸ್ ಇತ್ತು ಅಂದರೆ ಮುಂದೆ ಇದ್ದೇ ಇದೆ ಅಂತ. ಗುರು RR ನಗರಲ್ಲಿ 500 ರೂಪೀಸ್ಗೆ ವಿ ಪವರ್ ಹಾಕ್ಸಿದ್ದೆ. ಬ್ಲಿಂಕ್ ಹೊಡಿತಾ ಇತ್ತು ಗಾಡಿ. 94 ಕಿಲೋಮೀಟರ್ಸ್ಗೆ ಬ್ಲಿಂಕ್ ಹೊಡಿತಾ ಇದೆ. ನನ್ನ ಗಾಡಿ ಹೆಂಗೆ ಗೊತ್ತಾ, 500 ರೂಪೀಸ್ ಪೆಟ್ರೋಲ್ಗೆ 100 ಕಿಲೋಮೀಟ್ರ್ ಬರುತ್ತೆ ನನ್ನ ಗಾಡಿ. ಬೇರೆಯವ್ರ GT ಗೊತ್ತಿಲ್ಲ ಎಷ್ಟು ಕೊಡುತ್ತೆ ಅಂತ. ನಾನು ಎರ್ರಾಬಿರಿ ಚಚ್ತೀನಿ, ನನ್ನ ಗಾಡಿ ಮಾತ್ರ ಎರ್ರಾಬಿರಿ ಚಚ್ತೀನಿ. ಸೊ ಎದುರುಗಡೆ ಬಾಗೇಪಲ್ಲಿ ಟೋಲ್ ಇದೆ. ಇದು ಹೋಟೆಲ್ ಸಾಮರಸ್ ವೆಜ್ ಅಂತ. ಇಲ್ಲೇ ಗುರು ಲಾಸ್ಟ್ ಟೈಮ್ ಹೆವಿ ಸೂಪರ್ ಬೈಕ್ಸ್ ಬಂದಿತ್ತು. ಸೊ ಮೋಸ್ಟ್ಲಿ ಇನ್ನೂ ಟೈಮ್ ಆಗಿಲ್ಲ, ಅದಕ್ಕೆ ಬಂದಿಲ್ಲ. ಬರ್ತಾರೆ ಇರಿ. ಸಾರಿ, ನಾನಿರೋಕ್ಕಾಗಲ್ಲ, ಹೋಗ್ಬೇಕು ಮನೆಗೆ ಬೇಗ. ಸೊ ಇದೇ ನೋಡಿ ಹೋಟ್ಲು. ಬನ್ನಿ ಒಳಗೋಗಿ ನೋಡೋಣ. ನೋಡಿ ಕಣ್ಣು ಹೆಂಗೆ ಕೆಂಪಾಗ್ಬಿಟ್ಟಿದೆ. ವೈಸರ್ ಓಪನ್ ಮಾಡ್ಕೊಂಡು ಓಡಿಸಿದ್ದೆ, ಅದಕ್ಕೆ ಹೆಂಗೆ ಆಗ್ಬಿಟ್ಟಿದೆ ಕಣ್ಣು. ಬನ್ನಿ. ನೋಡಿ ನಮ್ಮ ಬ್ರೇಕ್ಫಾಸ್ಟ್ ಬಂದಾಯಿತು. ಈಗ 7 ಗಂಟೆ ಗುರು. ಉಪ್ಪಿಟ್ಟು ಬಿಟ್ಟರೆ ಇನ್ನೇನು ಇಲ್ಲ. ಕೇಸರಿ ಬಾತ್ ಅಂತೂ ನಂಗೆ ಇಷ್ಟ ಆಗಲ್ಲ. ಬನ್ನಿ ತಿನ್ನೋಣ. ಯೂಶ್ವಲಿ ನಾನು ಕಾಫಿ ಕುಡಿಯೋಲ್ಲ, ಜರ್ನಿ ಮಾಡಬೇಕು ಅನ್ನೋ ಪರ್ಪಸ್ಗೆ ಕುಡಿತಾ ಇದ್ದೀನಿ ಅಷ್ಟೇ. ಕೆಫಿನ್ ಇರುತ್ತಲ್ವ, ಸ್ವಲ್ಪ ಆದರೂ ಇರುತ್ತೆ ಕೆಫಿನು. ಅದು ಮುಂದೆ ಎಲ್ಲಾದರೂ ಮಾನ್ಸ್ಟರ್ ಎನರ್ಜಿ ಡ್ರಿಂಕ್ ತೊಗೊತೀನಿ ಬನ್ನಿ, ಅದು ಮಾತ್ರ ಹೆವಿ ಎನರ್ಜಿ ಕೊಡುತ್ತೆ. ಸೊ ಫೈನಲಿ ನಮ್ಮ ಬ್ರೇಕ್ಫಾಸ್ಟ್ ಆಗಿದೆ. ಇಲ್ಲೇ ನೋಡಿ ಹೋಟೆಲ್ ಸಾಮರಸ್ ಅಂತ. ಇದು ಏನೂ ಇರಲಿಲ್ಲ ಗುರು. ಬೆಳಗ್ಗೆ ಬಂದಿದ್ನಾ, ಬರೀ ಉಪ್ಪಿಟ್ಟು ಕೇಸರಿ ಬಾತ್ ಇತ್ತು ಅಷ್ಟೇ. ಅದು ತಿನ್ನೋಕೆ ಯಾವನ್ ಬರ್ತಾನೆ. ನೋಡ್ರಪ್ಪ, ಸನ್ರೈಸ್ ಆಯಿತು ಕೊನೆಗೂ. ಇಷ್ಟಿದ್ರೆ ಸಾಕು ವೆದರು, ಆರಾಮಾಗಿ ಹೋಗ್ಬಿಡ್ತೀನಿ. ಇನ್ನು ಕಿಯಾ ಫ್ಯಾಕ್ಟ್ರಿ ಒಂದು ಬರುತ್ತೆ, ಅದು ಅದತ್ರ ಅನಂತಪುರ ಹತ್ರ ಇದೆ. ಗೊತ್ತಿಲ್ಲ ಅದು. ಇಲ್ಲಿ ಬೋರ್ಡ್ ಹಾಕಿದ್ರು 50 ಕಿಲೋಮೀಟರ್ಸ್ ಅಂತ ಇದೆ ಇವಾಗ. ಅಲ್ಲಿ ರೀಚ್ ಆದಮೇಲೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಫ್ಯಾಕ್ಟ್ರಿ. ನಾನು ಆ ಫ್ಯಾಕ್ಟ್ರಿನ ಸುಮಾರು ಸಲ ನೋಡ್ಬಿಟ್ಟಿದ್ದೀನಿ. ಯಾಕಂದರೆ ನಾವು ಭಾಳ ಸಲ ರಾಯಚೂರು ಟು ಮೈಸೂರು, ಮೈಸೂರು ಟು ರಾಯಚೂರು ಹೊಡೆದಿದ್ದೀವಿ ಗಾಡಿನ ಕಾರಲ್ಲಿ. ನೋಡಿ ಸಾಕಾಗ್ಬಿಟ್ಟಿದೆ ಅದಂತೂ. ನಿಮಗೂ ತೋರಿಸ್ಬಿಡ್ತೀನಿ ಬನ್ನಿ ಇವತ್ತು. ಅಯ್ಯಯ್ಯಪ್ಪ, ಏನು ಸಸ್ಪೆನ್ಷನ್ ಗುರು ಇದು. ನೋಡಿ ತೆಲಂಗಾಣ ಹೆಂಗಿದೆ, ರೋಡ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗುರು. ಬಟ್ ನೀವು ಇದನ್ನ ಚಿತ್ರದುರ್ಗ ತುಮಕೂರು ಹೈವೇ ಕಂಪೇರ್ ಮಾಡೋಕ್ಕಾಗಲ್ಲ. ಇದು ತುಂಬ ರಿಸ್ಕ್ ಇದೆ. ಇಲ್ಲಿ ಏನಾದರೂ ಅಡ್ಡ ಬರ್ಬೋದು, ನಾಯಿ ಜನ ಯಾರಾದರೂ ಅಡ್ಡ ಬರ್ಬೋದು. ಸೊ ನಾನು ಜಾಸ್ತಿ ಸ್ಪೀಡೇನು ಹೊಡಿತಾ ಇಲ್ಲ. 110, 120 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಏನು ಸಖತ್ತಾಗಿದೆ ಅಲ್ವಾ ವಿಂಡ್ ಮಿಲ್ಗಳು.
ಗುರು ದುಡ್ಡು ಖರ್ಚು ಮಾಡಿದ್ರೆ ಹೆವಿ ಮಜಾ ಮಾಡ್ಬೋದಪ್ಪ. ನೀವು ಲೈಫ್ನ ಎಂಜಾಯ್ ಮಾಡಬೇಕು, ಮಜಾ ಮಾಡಬೇಕು, ನೀವು ಬದುಕ್ತಾ ಇದ್ದೀನಿ ಅಂತ ಫೀಲ್ ತಗೋಬೇಕು ಅಂದರೆ ದುಡ್ಡು ಮಾತ್ರ ಸುರಿತಾ ಇರಬೇಕು. ನಾನು ಹೇಳ್ತಾ ಇರೋದು ಬೈಕರ್ಸ್ ಮೇಲೆ. ಪಾರ್ಟಿ ಮಾಡ್ಕೊಂಡು ಕ್ಲಬ್ ಮಾಡ್ಕೊಂಡು ಇರ್ತಾರಲ್ಲ ಅವ್ರಿಗೆ ಹೇಳ್ತಾ ಇಲ್ಲ ನಾನು. ಬನ್ನಿ ಗುರು, ಅದೇನು ಎಣ್ಣೆ ಮತ್ತೆ ಸಿಗರೇಟ್ ಹೊಡಿತೀರಾ? ಇಲ್ಲಿ ನೋಡಿ ಹೆಂಗಿದೆ ಇಲ್ಲಿ. ಸೀನ್ರಿ ಮಾತ್ರ ಫ್ರೈಕ್ ಆಗಿದೆ. ನೋಡಿ ಲಾರಿಗಳು ಬೇರೆ ಅಡ್ಡ ಬರ್ತಾ ಇದೆ. ಅದೇ ಕಿಯಾ ಫ್ಯಾಕ್ಟ್ರಿ ಭಾಳ ದೊಡ್ಡದಾಗಿದೆ. ನಿಮಿಷ ಇನ್ನು ಓವರ್ಟೇಕ್ ಮಾಡ್ಬಿಡ್ತೀನಿ. ಇಲ್ಲೇ ಎಲ್ಲ ಕಿಯಾ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಆಗಿ ಬರೋದು ನಿಮ್ಮ ಹತ್ರ ನೋಡ್ಕೊಳ್ಳಿ. ಸೊ ನೀವೇನು ಸುತ್ತಮುತ್ತ ನೋಡ್ತಾ ಇದ್ದೀರಲ್ಲ, ಇದು ಕರ್ನೂಲ್. ಆ್ಯಕ್ಚುಲಿ ಇದಕ್ಕೆ ರಾಯಚೂರಿಗೆ ಹೋಗೋ ರೂಟು ಬೇರೆ ಬೇರೆ ಥರ ಇದೆ. ನೀವು ಕರ್ನೂಲಿಂದನೂ ಹೋಗ್ಬೋದು. ಕರ್ನೂಲ್ಗೆ ಹೋದರೆ ನೀವು ಮಂತ್ರಾಲಯ ಸ್ಕಿಪ್ ಮಾಡ್ತೀರಾ, ಅಥವಾ ಗುತ್ತಿ, ಅದೋನಿ, ಮಂತ್ರಾಲಯ ಆ ರೂಟ್ ಬೇರೆ. ಇದು ಕರ್ನೂಲ್ ರೂಟ್ ತೊಗೊಂಡೆ ನಾನು. ಇದೊಂದು ಅರೌಂಡ್ ನನಗೆ ಒಂದು 45 to 50 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಬೀಳುತ್ತೆ ಕರ್ನೂಲ್ ರೂಟು. ಬಟ್ ಅಡ್ವಾಂಟೇಜ್ ಏನು ಅಂದರೆ ಆ ರೂಟು ತುಂಬ ಈ ಥರ ಹೈವೇ ಇಲ್ಲ ಅಲ್ಲಿ. ಆ ರೂಟಲ್ಲಿ ಬರೀ ಪಾಟ್ ಹೋಲ್ಸೇ ಇದ್ದಾವೆ. ಇದು ಹೈವೇ ಇದೆಯಲ್ಲ, ನಾನು ಅದಕ್ಕೆ ಒಂದು 50 ಕಿಲೋಮೀಟ್ರ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಟೈಮ್ ಸೇವ್ ಆಗುತ್ತೆ ನನಗೆ ಮೇನ್ಲಿ, ಅದಕ್ಕೆ ಇದನ್ನೇ ಪ್ರಿಫರ್ ಮಾಡಿದೆ ನಾನು. ನೋಡಿ ಕರ್ನೂಲ್ ಹೆಂಗಿದೆ, ಚೆನ್ನಾಗಿದೆಯಾ? ನಾನು ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಅನ್ಕೊತೀನಿ. ಕರ್ನೂಲು ನಾನು ಬಂದಿಲ್ಲ ಅನ್ಸುತ್ತೆ. ಇಲ್ಲಿ ಆ್ಯಕ್ಚುಲಿ ಸೀರೆ ಫೇಮಸ್ ಅನಿಸುತ್ತೆ ಇಲ್ಲಿ ಕರ್ನೂಲಲ್ಲಿ. ಏನೇನೋ ಗೊತ್ತಿಲ್ಲ, ಎಲ್ಲ ಊರ್ದು ಏನಾದರೂ ಒಂದು ಸ್ಪೆಷಾಲಿಟಿ ಇದ್ದೇ ಇರುತ್ತೆ. ಕರ್ನೂಲು ಸೀರೆ ಅನ್ಕೊತೀನಿ ಮೇ ಬಿ. ನದಿಯೇ ಅಂದ ತಕ್ಷಣ ನದಿಯೇ ಬಂತು ಅಲ್ಲಿ. ಆ್ಯಕ್ಚುಲಿ ನಾನು ಸಾಂಗ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಬ್ಲೂಟೂತ್ ಸಾಂಗ್ನ. ನದಿಯೇ ಅಂದ ತಕ್ಷಣ ನದಿ ಬಂತು ನೋಡಿ. ಸೊ ತೋರ್ಸೋಣ ಅಂದ್ಕೊಂಡೆ ನಿಮಗೆ. ನೋಡಿ ಹೆಂಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ಡ್ರೈ ಇದೆ ನೋಡಿ. ಇದು ಗದ್ವಾಲ ಅಂತ. ಇದು ಆ್ಯಕ್ಚುಲಿ ಗದ್ವಾಲು ಸೀರೆಗೆ ಫೇಮಸ್ಸು. ತೆಲಂಗಾಣ ಸೀರೆ ಕ್ವಾಲಿಟಿ ಅಂದರೆ ಸಖತ್ತಾಗಿರುತ್ತೆ ಹೇಳಬೇಕು ಅಂದರೆ. ಸುಮಾರು ಜನ ಇಲ್ಲಿಂದನೇ ತೊಗೊಂಡು ಹೋಗೋದು. ಬೆಂಗಳೂರಲ್ಲಿ ಏನು ಶಾಪಲ್ಲಿ ಏನು ಮಾಡ್ತಾರಲ್ಲ, ಇಲ್ಲಿ ಹೋಲ್ಸೇಲ್ ಇರುತ್ತೆ ಗದ್ವಾಲಲ್ಲಿ, ಇಲ್ಲಿಂದನೇ ತರಿಸ್ಕೊಂಬಿಡ್ತಾರೆ. ನೋಡಿ ಹೆಂಗೆ ಡ್ರೈ ಆಗಿದೆ ಪ್ಲೇಸು. ಅಯ್ಯೋ ಅಪ್ಪ, ಇದು ನಮ್ಮ ನಾರ್ತ್ ಕರ್ನಾಟಕ ಏರಿಯಾ ಹತ್ರ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಹುಡುಗರು, ಅಯ್ಯಪ್ಪ ಏನು ಗುರು ನೀನು. ಇನ್ನು 47 ಕಿಲೋಮೀಟ್ರ್ ಇದೆ ರಾಯಚೂರಿಗೆ. ಇನ್ನೂ ನಮ್ಮ ಮನೇಲಿ ಹೇಳಿಲ್ಲ ನಾನು ಬರ್ತಾಯಿದ್ದೀನಿ ಅಂತ. ಹೇಳ್ತೀನಿ ರಾಯಚೂರಿಗೆ ರೀಚ್ ಆದಮೇಲೆ ಹೇಳ್ತೀನಿ ನಾನು. ನೋಡಿ ಹುಡುಗರು ವಿಡಿಯೋ
ವಿಡಿಯೋ ಮಾಡ್ಕೊಳಕ್ಕೆ ರೆಡಿ ಆಗ್ತಾ ಇದ್ದಾರೆ. ಲಿಟ್ರಲಿ ಭಾಳ ಜನ ಹುಡುಗರಿಗೆ ಡ್ರೀಮು ಗುರು ಈ ಬೈಕು. ಅಲ್ಲಿ ನೋಡಿ, ಏಯ್ ಥ್ರಾಟಲ್ ಥ್ರಿಲ್ ಕನ್ನಡ, ಥ್ರಾಟಲ್ ಥ್ರಿಲ್ ಕನ್ನಡ. ಅಲ್ಲಿ ನೋಡಿ, हिंदी आता है? हिंदी आपका भी वीडियो डालूंगा. हाँ ये रायचूर रायचूर उधर ही लोकल, बेंगलुरु से आया हूँ. तुम्हारा भी वीडियो डालूंगा, ठीक है ना? मिल गया, चैनल मिल गया. चलो ठीक है, शुक्रिया. ಗುರು ನಂಗೆ ಡೌಟು ಗುರು, ಜನ ಇಲ್ಲಿ ಹೆಂಗೆ ಬದುಕ್ತಾರೆ? ಟೆಂಪ್ರೇಚರ್ ಎಷ್ಟಿದೆ ಗೊತ್ತಾ ಇಲ್ಲಿ? ಆರಾಮಾಗಿ 41, 42 ಅಬೌವ್ ಇದೆ ಇಲ್ಲಿ, ಆರಾಮಾಗಿ, ನೋ ಡೌಟ್. ಗುರು ಒಂದು ಹನಿ ನೀರಿಲ್ಲ, ಒಂದು ಇದು ಗ್ರೀನ್ರಿ ಇಲ್ಲ, ನೆಟ್ಟಿಗೆ ಫುಲ್ಲು ಡ್ರೈ. ಅಲ್ಲಿ ಅಕ್ಕಪಕ್ಕ ಫ್ಲವರ್ಸ್ ನೋಡ್ಬಿಟ್ಟು ಗ್ರೀನ್ರಿ ಇದೆ ಅಂತ ಹೇಳ್ಬೇಡಿ, ಬಟ್ ಹೇಳ್ತಾ ಇದ್ದೀನಿ ಟೆಂಪ್ರೇಚರ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಓ ಮಾವನ ಹಣ್ಣು, ಅದು ಹೆಂಗೆ ಬದುಕ್ತಾರೆ ಗುರು ಜನ ಇಲ್ಲಿ? ಸಾಕಾಗಿ ಹೋಗ್ಬಿಡುತ್ತೆ ನಮಗಂತೂ. ಅಯ್ಯಪ್ಪ, ಅದಕ್ಕೆ ಗಟ್ಟಿ ಜನ ಅಂತಾರೆ. ಈ ಮಕ್ಕಳು ಸೇರ್ಕೊಂಡಿದ್ದಾರೆ. ನನಗೆ ತೆಲುಗು ಬರೋಲ್ಲ, ಅವರು ಕನ್ನಡ ಬರೋಲ್ಲ. ಕನ್ನಡ ಬರುತ್ತಾ? ಹಾಂ, ಹೌದಾ, ಥ್ಯಾಂಕ್ ಯು. ಹೆಸ್ರೇನು ನಿಮ್ದೆಲ್ಲ? ಹೆಸ್ರೇನು? ಸ್ಕೂಲ್ಗೆ ಹೋಗ್ತೀರಾ? ಹೌದಾ, ಬೈಕ್ ಅಂದರೆ ಇಷ್ಟನಾ? ಹಾಂ, ನಾನು ನೋಡಿದ್ಯಾ? ನನ್ನ ಥರ ಭಾಳ ಜನ ಇರ್ತಾರೆ ಕಣೋ, ನಾನೊಬ್ಬನೆಲ್ಲ ಭಾಳ ಜನ ಇರ್ತಾರೆ. ಊಟ ಆಯ್ತಾ? ಸರಿ ಸರಿ, ಬಾಯ್, ಬರ್ತೀನಿ. ಬಾಯ್ ಬಾಯ್ ಬಾಯ್, ಥ್ಯಾಂಕ್ ಯು, ಬಾಯ್ ಬಾಯ್. ಒಂದು ನಿಮಿಷ, ತೆಲುಗು ಬರೋಲ್ಲ. ಇಲ್ಲಿ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಂ, ಇನ್ಸ್ಟಾಗ್ರಾಮಾ? ಥ್ರಾಟಲ್ ಥ್ರಿಲ್ ಕನ್ನಡ. ಈಗ ಶುರು ಮಾಡಿರೋದು, ಈಗ ಬಿಡಿ ಫೇಮಸ್ ಮಾಡಿ. ಥ್ಯಾಂಕ್ ಯು ಬ್ರೋ, ನಿಮ್ಮದು ವೀಡಿಯೋ ಹಾಕ್ತೀನಿ, ಓಕೆನಾ? ಯಾರಾದರೂ ಈ ಥರ ನಿಲ್ಲಿಸಿ ಸೆಲ್ಫಿ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಗುರುವೇ. ನಾನು ಸೆಲೆಬ್ರಿಟಿ ಅಲ್ಲ ಗುರುವೇ, ನಾನು ಒಬ್ಬ ನಿಮ್ಮ ಥರನೇ ಮಾಮೂಲಿ ಹುಡುಗ ಕಂಡ್ರು. ಜಸ್ಟ್ ಏನು ಫ್ಯಾಮಿಲಿ ಏನೋ ಸ್ವಲ್ಪ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ ಅಷ್ಟೇ. ನಾವೇನು ರಿಚ್ ಜನ ಏನಲ್ಲ, ತೀರಾ ಶ್ರೀಮಂತರೇನಲ್ಲ ನಾವು. ಹಂಗಂತ ಶ್ರೀಮಂತರು ಅಂತಲೂ ಹೇಳೋಕ್ಕಾಗಲ್ಲ. ಒಂದು ಅದೇ
ಸ್ಟೇಬಲ್ ಫ್ಯಾಮಿಲಿ ಇದ್ದೀವಿ. ನನಗೆ ಒಂಥರ ಆಕ್ವರ್ಡ್ ಅನಿಸ್ತು ಗುರು. ಇನ್ಸ್ಟಾಗ್ರಾಮ್ ಅವರು ತೆಗೆದುಕೊಟ್ಟೆ, ನಂದು 36 ಫಾಲೋವರ್ಸ್ ಇದ್ದಾರೆ. ಅದರಲ್ಲಿ ಒಂದು ಡೀಸೆಂಟ್ ಅಮೌಂಟ್ ಆದರೂ ಇರಬೇಕು ಅಲ್ವಾ. ಅಟ್ಲೀಸ್ಟ್ ನಾನು ಯೂಟ್ಯೂಬಲ್ಲಿ ಎಷ್ಟಾದರೂ ಇಟ್ಟಿದ್ದೀನಿ ಅಷ್ಟು ಕರೆಸ್ಪಾಂಡಿಂಗ್ ಅದ್ರ ಪ್ರಕಾರ ಅಷ್ಟಾದರೂ ಇದ್ದಿದ್ರೆ, ಏನೋ ಒಂದು 500 ಫಾಲೋವರ್ಸು, 500 ಅಥವಾ 600 ಇದ್ದಿದ್ರೆ ತೋರಿಸ್ಕೊಬೋದಿತ್ತು. ಒಂಥರ ಬೇಜಾರಾಗ್ತಾಯಿದೆ. ಗೊತ್ತಿಲ್ಲ ಅವ್ರೇನು ಅನ್ಕೊತಾರೋ ಏನೋ. ಬಟ್ ನಾನು ಕಂಟೆಂಟ್ ಮಾತ್ರ ಚೆನ್ನಾಗಿ ಮಾಡಿ ಹಾಕ್ತೀನಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ರೀಲ್ಸ್ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ನಾನು ಕಂಟೆಂಟ್ ವೀಡಿಯೋ ತರ್ತೀನಿ. ಅದೇ ಡಿಫ್ರೆನ್ಸ್ ಇರೋದು. ಸೊ ಏನಂದರೆ ಇನ್ನೂ ಭಾಳ ಜನ ಗೊತ್ತಿಲ್ಲ ಥ್ರಾಟಲ್ ಕನ್ನಡ ಅದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಂತ. ಯಾಕಂದರೆ ನಾನು ಜಾಸ್ತಿ ದಿನ ಆಗಿಲ್ಲ, ಇವಾಗ ರೀಸೆಂಟಾಗಿ ಶುರು ಮಾಡಿದ್ದು. ಬೇಕಿದ್ರೆ ಈ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ ಲಿಂಕ್ನ, ಚೆಕ್ಔಟ್ ಮಾಡಿ. ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ, ಇಷ್ಟ ಆದರೆ ಫಾಲೋ ಮಾಡಿ, ಇಲ್ಲಾಂದರೆ ನಿಮ್ಮಿಷ್ಟ. ಬಟ್ ನಾನು ರೀಲ್ಸ್ ಮಾಡೋದು ಮಾತ್ರ ನಿಮಗೋಸ್ಕರನೇ. ನಮ್ಮ ರಾಯಚೂರಿಗೆ ಬಂದ್ವಿ ನೋಡಿ. ಇದೇ ನಮ್ಮ ರಾಯಚೂರು, ನನ್ನ ರಾಯಚೂರು. ಕೊನೆಗೂ ಈ ಬೈಕ್ ಇಲ್ಲಿಗೆ ತಂದಿದ್ದು ಸಾರ್ಥಕನೂ ಆಯಿತು ಗುರು. ಸೈಕ್ ರಿಯಾಕ್ಷನ್ಸು. ನಮ್ಮದೇ ಊರು, ಇಲ್ಲಿ GT ಹುಡುಕ್ಬಿಡಿ ನೋಡೋಣ, ಹೇಳ್ತೀನಿ ನಾನು. ಇದ್ದಾರೆ ಇಲ್ಲಿ ರಿಚ್ ಪೀಪಲ್ ಇದ್ದಾರೆ, ಇಲ್ಲ ಅಂತಲ್ಲ, ತುಂಬ ರೇರು. ಬಟ್ ರಾಯಚೂರಲ್ಲಿ ನಾನು ಹೇಳ್ತೀನಿ, ಇಡೀ ರಾಯಚೂರಲ್ಲಿ ನನ್ನ ಕಲರ್ GT ಯಾರ ಹತ್ರನೂ ಇಲ್ಲ. ಬರೆದು ಕೊಡ್ತೀನಿ ನಿಮಗೆ. ಇರಿ ಫಸ್ಟು ಅಪ್ಪ ಮಮ್ಮಿಗೆ ಹೇಳ್ಬೇಕು ಫೋನ್ ಮಾಡಿ. ಫಸ್ಟು ನಮ್ಮ ಅಕ್ಕಂಗೆ ಹೇಳ್ಬೇಕು ಗುರು. ನಮ್ಮ ಅಕ್ಕ ಫುಲ್ಲು ಶಾಕ್ ಆಗ್ತಾರೆ. ನಮ್ಮ ಅಪ್ಪಂಗೆ ಫೋನ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಂಗೆ, ಏನು ಮಾಡ್ತಾಯಿದ್ದೀಯಪ್ಪ? ಅಕ್ಕ ಇದ್ದಾಳಾ? ಸರಿ ಸರಿ ಆಯ್ತು, ಅಕ್ಕಂಗೆ ಫೋನ್ ಮಾಡ್ತೀನಿ ಬಿಡು. ಅರ್ಜೆಂಟ್ ಏನೂ ಇಲ್ಲ, ಸುಮ್ಮನೆ ಅಕ್ಕಂಗೆ ಏನೋ ಕಾಡಿಸ್ಬೇಕಿತ್ತು ಅಕ್ಕಂಗೆ. ಸರಿ ಸರಿ ಅಪ್ಪ ಆಯಿತು. ಈ ನಮ್ಮ ಅಕ್ಕಂಗೆ ಫೋನ್ ಮಾಡೋಣ. ಹಲೋ, ಏನು ಮಾಡ್ತಾ ಇದೀಯಾ? ಹಂಗ ಬೈಯೋದು? ನಾನು ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ, ಫ್ರೆಂಡ್ಸ್ ಇದ್ದಾರೆ. ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ಗುರು ಸತ್ತೆ ಗುರು, ನಾನು ಸತ್ತೆ ಗುರು, ಪಕ್ಕ ಸತ್ತೆ ನಾನು. ಫುಲ್ ಸಿಟ್ಟಾಗ್ಬಿಟ್ಟವಳು ನಮ್ಮ ಅಕ್ಕ. ಸಣ್ಣದಾಗಿ ಡೌಟ್ ಬಂತು. ಗೊತ್ತಿಲ್ಲ ಇದನ್ನ ನಮ್ಮ ಅಪ್ಪ ಅಮ್ಮ ಹೆಂಗೆ ತಗೋತಾರೆ ಅಂತ ನೋಡಬೇಕು. ಇರಲಿ ಬನ್ನಿ ನೋಡೋದು ಏನಾಗುತ್ತೆ. ಇಲ್ಲಿ ನೋಡಿ, ಇದು RTPS ಥರ್ಮಲ್ ಪವರ್ ಪ್ಲ್ಯಾಂಟು. ಕರ್ನಾಟಕದ್ದು ಮೇಜರಾಗಿ ಪವರ್ ಸಪ್ಲೈ ಮಾಡೋದು ಜನ್ರೇಷನ್ ಸ್ಟೇಷನ್ ಅಂದರೆ ಇದೆ, RTPS ಅಂತ ಎಲ್ರಿಗೂ ಗೊತ್ತಿರುತ್ತೆ. ಈಗ ಬಳ್ಳಾರಿಲೂ ಅಷ್ಟೇ, ಬಳ್ಳಾರಿಲಿ BTPS ಅಂತ ಇದೆ, ಈ ರಾಯಚೂರಲ್ಲಿ RTPS ಅಂತ ಇದೆ. ಜನ್ರೇಷನ್ನು, ಟ್ರಾನ್ಸ್ಮಿಷನ್ ಅಲ್ಲ. ಆ್ಯಕ್ಚುಲಿ ಇದನ್ನ ಫಸ್ಟ್ ಕ್ರಾಸ್ ಅಂತಾರೆ, ಶಕ್ತಿನಗರು. ನಾನು ಇಲ್ಲೇ ಇರ್ತೀನಿ, ರಾಯಚೂರಲ್ಲಿ ಶಕ್ತಿನಗರ ಅಂತ ಬರುತ್ತೆ, ಅಲ್ಲಿರೋದು ನಾನು. ಸರ್ಕೋಗುರು, ಇಲ್ಲಿ ಯಾವಾಗಿದ್ರೂ ಲಾರಿದು ಟ್ರಾಫಿಕ್ ಇದ್ದೇ ಇರುತ್ತೆ ಈ ಫಸ್ಟ್ ಕ್ರಾಸಲ್ಲಿ. ನೋಡಿ, ಇಲ್ಲಿ ಸ್ವಲ್ಪ ಹುಷಾರಾಗಿರಬೇಕು.
ಯಾಕಂದ್ರೆ ಇಲ್ಲಿ ನಮಗಿನ್ನ ಸ್ಕಿಲ್ಡ್ ಪೀಪಲ್ ಇದ್ದಾರೆ. ನೋಡಿ ಏನು ಜಾಮ್ ಆಗಿದೆ. ಸಂಡೇ ಅಲ್ವಾ ಇವತ್ತು, ಸಂತೆ ಇದೆ ಇಲ್ಲಿ ಅಕ್ಕಪಕ್ಕ ಎಲ್ಲ ಸಂತೆ ಇರುತ್ತೆ. ನೋಡಿ ಇಲ್ಲಿ ಜನ ಸೇರಿದಾರಲ್ಲ, ಸಂತೆ. ಬಂದೆ ಗುರು. ನೋಮ್ಮ ಶಾಕ್ ಆಗ್ಬಿಟ್ಟಿದ್ದಾರೆ. ಅಯ್ಯೋ, ನೋಮ್ಮ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ನೋಡ್ಬೇಕು ಗುರು, ನಮ್ಮ ಅಕ್ಕ. ನಮ್ಮ ಅಕ್ಕ ಬೇಕಂತ ನೋಡ್ತಾ ಇಲ್ಲ.